ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಸಸ್ ಅಡ್ವಾನ್ಸ್ಡ್ ಇಂಗ್ಲೀಷ್. ಬೇಸಿಕ್ ಅಂದರೆ ಏನು? ಬೇಸಿಕ್ ಅಂದರೆ ಸ್ವಲ್ಪ ಕೆಳಮಟ್ಟದಲ್ಲಿರುವಂತಹ ಲೆವೆಲ್. ಓಕೆ, ಅಡ್ವಾನ್ಸ್ಡ್ ಅಂದರೆ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರುವಂತಹ ಇಂಗ್ಲೀಷ್. ಓಕೆ, ಲೆವೆಲ್ ಅಂದರೆ ನಾನು ಹೇಳ್ತಾ ಇರೋದು ಮಾತನಾಡುವ ಶೈಲಿ. ರೈಟ್, ಬೇಸಿಕ್ ಮಾತ್ರ ನನಗೆ ಗೊತ್ತು, ನನಗೆ ಇನ್ನೇನು ಗೊತ್ತಿಲ್ಲ ಇಂಗ್ಲೀಷಲ್ಲಿ ಅಂತ ಹೇಳಿದಾಗ ಬೇಸಿಕ್ ಅಂದರೆ ಅಲ್ಪ ಸ್ವಲ್ಪ ಗೊತ್ತಿರುವಂಥದ್ದು. ಅಡ್ವಾನ್ಸ್ಡ್ ಲೆವೆಲ್ ಅಂದರೆ ಹೈ ಲೆವೆಲ್ ಇಂಗ್ಲೀಷ್ ಮಾತಾಡುವಂಥದ್ದು. ಓಕೆ, ಸೊ ಈಗ ಎಲ್ಲರೂ ಹೈ ಲೆವೆಲ್ ಮಾತಾಡಬೇಕಂತಿಲ್ಲ, ನಾನು ಹೇಳ್ತಾ ಇಲ್ಲ. ಬೇಸಿಕ್ನ ಕಲಿಯೋದು, ಬೇಸಿಕ್ ಅಂದರೆ ತುಂಬ ವೆರಿ ಬೇಸಿಕ್ ಇರ್ತೀವಿ. ಓಕೆ, ಸೊ ಇದೆಲ್ಲ ಬೇಸಿಕ್ ಅಂತ ನಾವು ಹೇಳ್ತೀವಿ. ರೈಟ್, ಬೇಸಿಕ್ ಅಂದರೆ ನಾನು ಮುಂದೆ ಹೇಳ್ತೀನಿ ನಾನು ಏನಂತ, ಮೀನಿಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಬೇಸಿಕ್ ಇಂಗ್ಲೀಷ್ ಏನು? ಉದಾಹರಣೆಗೆ ನೋಡಿ, ಐ ಆಮ್ ಸೋ ಹ್ಯಾಪಿ, ಇದನ್ನು ಬೇಸಿಕ್ ಲೆವೆಲಲ್ಲಿ ಹೇಳೋದು. ಓಕೆ, ಸೊ ಐ ಆಮ್ ಸೋ ಹ್ಯಾಪಿ ಎಲ್ರಿಗೂ ಗೊತ್ತು. ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಲ್ಲ ಸರ್, ಗ್ರಾಮರ್ ಕರೆಕ್ಟ್ ಆಗಿದೆಯಲ್ಲ, ಮತ್ತೆ ಯಾಕೆ ಬೇಸಿಕ್ ಅಂತ ಹೇಳ್ತೀರಾ? ಎಸ್, ಸೊ ಇದು ವೆರಿ ಬೇಸಿಕ್ ಅಂತ ಹೇಳಲ್ಲ. ಬೇಸಿಕ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನೆ ಅದು. ಬಟ್ ಐ ಆಮ್ ಓವರ್ ದ ಮೂನ್ ಅಂತ ಏನಾದರೂ ಹೇಳಿದ್ರೆ ಅದು ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಕನ್ನಡದಲ್ಲಿ ಈ ಥರ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಅದನ್ನು ನಮಗೆ ಗೊತ್ತಾಗಲ್ಲ, ನಾವು ಮಾತಾಡ್ತಿರ್ತೀವಿ ಬಟ್ ಅದು ನಮಗೆ ಗೊತ್ತಾಗಲ್ಲ. ಓಕೆ, ಸೊ ಇಂಗ್ಲೀಷಲ್ಲಿ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಇಂಗ್ಲೀಷ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಸ್ವಲ್ಪ ಪದಗಳು ಚೇಂಜ್ ಆಗ್ತವೆ. ಸ್ವಲ್ಪ ಇಲ್ಲಿ ಈ ಕಡೆ ಹೈ ಲೆವೆಲ್ ಪದಗಳನ್ನು ಬಳಸ್ತಾರೆ, ಇಲ್ಲಿ ಸ್ವಲ್ಪ ಲೋ ಲೆವೆಲ್ ಅಂತಲ್ಲ ಸಾಮಾನ್ಯವಾಗಿ ಬಳಸುವಂಥದ್ದು. ಓಕೆ, ಸೊ ನಾವು ಅಡ್ವಾನ್ಸ್ ಕಲ್ತ್ಕೊಂಡು ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರೆ, ಬೇಸಿಕ್ ಲೆವೆಲಲ್ಲಿರೋರು ಅಡ್ವಾನ್ಸ್ ಕಲ್ತ್ಕೊಳ್ಳೋದು ಬಹಳ ಒಳ್ಳೆಯದು. ನಿಮಗೆ ಪ್ರಮೋಷನ್ಸಿಗಾಗಲಿ ಅಥವಾ ಮೀಟಿಂಗ್ಸಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕಾಗಲಿ ಒಳ್ಳೆಯ ರೀತಿಯ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದಾಗ ಅಡ್ವಾನ್ಸ್ ಲೆವೆಲ್ ಬೇಕಾಗುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ನಾನು ರೆಡಿಯಾಗಿರ್ತೀನಿ ನಿಮಗೆ ಇಂಗ್ಲೀಷ್ ಟೀಚ್ ಮಾಡಲಿಕ್ಕೆ. ರೈಟ್, ಓಕೆ, ಸೊ ಎಂದಿನಂತೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೇನು ಅರ್ಥ ಆಗಲಿಕ್ಕಿಲ್ಲ ಬಹುಶಃ, ಈ ವಿಡಿಯೋಗೆ ಈಗಲೇ ಲೈಕನ್ನು ಕೊಟ್ಬಿಡಿ. ಯಾಕೆಂದರೆ ವಿಡಿಯೋ ನೋಡಿ ಹೋಗ್ತೀರಾ ಆದರೆ ಯಾರೂ ಲೈಕ್ ಮಾಡೋದಿಲ್ಲ. ಎಸ್, ಓಕೆ, ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ, ಎಲ್ರಿಗೂ ಇದರ ಅನುಕೂಲ ಆಗಲಿ. ಓಕೆ, ಸೊ ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ, ಬೇಸಿಕ್, ಅಡ್ವಾನ್ಸ್ಡ್. ನಾನು ಏನಕ್ಕೆ ಹೇಳಿದೆ ಅಡ್ವಾನ್ಸ್ಡ್ ಅಂದರೆ ಮುಂದುವರಿದ ಅಂತ, ಅಂದರೆ ಸ್ವಲ್ಪ ಮುಂದುವರಿದ ಇಂಗ್ಲೀಷ್. ಬೇಸಿಕ್ ಅಂದರೆ ಏನು, ಸಾಮಾನ್ಯವಾದ ಇಂಗ್ಲೀಷ್. ಓಕೆ, ಯಾ, ಸೊ ಐ ಆಮ್ ಸೋ ಹ್ಯಾಪಿ, ನಾನು ಭಾಳ ಖುಷಿಯಾಗಿದ್ದೀನಿ. ಐ ಆಮ್ ಓವರ್ ದ ಮೂನ್, ಇದು ಅಡ್ವಾನ್ಸ್ ಲೆವೆಲ್. ಅಂದರೆ ನಾನು ಚಂದ್ರನ ಮೇಲೆ ನಾನು ಇದ್ದ ಹಾಗೆ ಅಂತ ನನಗೆ ಅನಿಸ್ತಾ ಇದೆ. ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಓವರ್ ದ ಮೂನ್ ಅಂತ ಹೇಳೋದು ಇಡಿಮ್ಯಾಟಿಕ್ ಫ್ರೇಸ್ ಅಂತ ಹೇಳ್ತೀವಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಅದನ್ನು ನಾನು ನೆಕ್ಸ್ಟ್ ಪಾಠ ಮಾಡ್ತೀನಿ ಏನು ಅಂತ. ಸೊ ಐ ಆಮ್ ಓವರ್ ದ ಮೂನ್, ಇದು ಯಾಕೆ ನಾವು ಹೇಳಬೇಕು ಸರ್, ಇದು ಸ್ವಲ್ಪ ಓವರ್ ಆಗಿಲ್ವಾ? ಐ ಆಮ್ ಓವರ್ ದ ಮೂನ್, ನಾನು ಚಂದ್ರನ ಮೇಲೆ ನಿಂತಿರುವಂತೆ ನನಗೆ ಭಾಸವಾಗ್ತಾ ಇದೆ, ಚಂದ್ರನ ಮೇಲೆ ನಿಂತಿರುವಂತೆ ನನಗೆ ಅನಿಸ್ತಾ ಇದೆ ಅಂತ ಹೇಳೋದು ಸ್ವಲ್ಪ ಓವರ್ ಅಲ್ವಾ? ನನಗೆ ಖುಷಿಯಾಗಿದೆ ಅಂತ ಹೇಳ್ಬೋದಲ್ವಾ? ಎಸ್, ಅದನ್ನು ಹೇಳ್ಬೋದು. ಆದರೆ ಆ ಲ್ಯಾಂಗ್ವೇಜಲ್ಲಿ ಇದನ್ನು ಬಳಸಿದಾಗ ಅದು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಕನ್ಸಿಡರ್ ಮಾಡ್ತಾರೆ. ರೈಟ್, ಓಕೆ, ಸೊ ನಿಮ್ಗೆ ಇಷ್ಟ ಇದ್ದರೆ ಬಳಸ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಸೇ ಐ ಆಮ್ ಸೋ ಹ್ಯಾಪಿ. ಹ್ಯಾಪಿ ಅನ್ನೋ ಪದಕ್ಕೂ ಇನ್ನೊಂದು ಸಹ, ಸೋ ಹ್ಯಾಪಿ ಅನ್ನೋ ಪದಕ್ಕೂ ಇನ್ನೊಂದು ಪದನೇ ಇರುತ್ತೆ. ಸೊ ಅದನ್ನು ನಾವು ರಿಪ್ಲೇಸ್ ಮಾಡಿ ನೋಡಿದಾಗ ಅದು ಅಡ್ವಾನ್ಸ್ ಆಗುತ್ತೆ. ರೈಟ್, ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ವಿ ಆರ್ ಸೋ ಡಿಫ್ರೆಂಟ್. ವಿ ಆರ್ ಸೋ ಡಿಫ್ರೆಂಟ್ ಅಂದರೆ ನಮ್ಮಿಬ್ಬರು ಓಕೆ, ಈಗ ನಾನು ಬೇಸಿಕ್ ಮತ್ತು ಅಡ್ವಾನ್ಸ್ಡ್ ಇಂಗ್ಲೀಷ್ ಅಂತ ಹೇಳಿದ್ನಲ್ಲ, ಅದನ್ನೇ ನಾನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ಆರ್ ಸೋ ಡಿಫ್ರೆಂಟ್, ನಮ್ಮಿಬ್ಬರಿಗೆ ಬಹಳ ವ್ಯತ್ಯಾಸ ಇದೆ ಅಂತ ಹೇಳೋದು ವಿ ಆರ್ ಸೋ ಡಿಫ್ರೆಂಟ್, ನಾವಿಬ್ಬರು ಬಹಳ ವ್ಯತ್ಯಾಸ. ಬಟ್ ಇನ್ನೊಂದು ಪದ ಬಳಸ್ತೀವಲ್ಲ ನಾವು ಕನ್ನಡದಲ್ಲಿ, ನಮ್ಮಿಬ್ಬರಿಗೂ ಅಜಗಜಾಂತರವಿದೆ ಅಂತ.
ಸೊ ಇದಕ್ಕೆ ನಾವು ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಅಂತ ಹೇಳೋದು. ಅಜಗಜಾಂತರವಿದೆ ಅಂತ ನಾವು ಎಲ್ಲರೂ ಬಳಸಲ್ಲ, ರೈಟ್? ಗೊತ್ತಿರೋರು ಮಾತ್ರ ಬಳಸ್ತಾರೆ. ಸೊ ಅಜಗಜಾಂತರವಿದೆ. ಅಜ ಅಂದ್ರೇನು? ಆಡು, ಕುರಿ, ಮೇಕೆ. ಗಜ ಅಂದ್ರೇನು? ಆನೆ. ಅಜಕ್ಕೂ ಗಜಕ್ಕೂ ಏನು ವ್ಯತ್ಯಾಸ ಇದೆ? ಆಕಾರದಲ್ಲಿ ವ್ಯತ್ಯಾಸ ಇದೆ. ಮೇಕೆ ಅಂದರೆ ಚಿಕ್ಕದು, ಆನೆ ದೊಡ್ಡದು. ನನಗೂ ನಿನಗೂ ಅಜಗಜಾಂತರವಿದೆ ಅಂತ ಹೇಳೋದು ಅದನ್ನು ಬಳಸಲೇಬೇಕಂತ ಅವಶ್ಯಕತೆ ಇದೆಯಾ? ಆದರೂ ಬಳಸ್ತಾರೆ, ನಾವು ಬಳಸ್ತೀವಿ ಸಾಮಾನ್ಯವಾಗಿ. ನನಗೂ ಅವರಿಗೂ ಹೋಲಿಸ್ಬೇಡಿ, ನಮ್ಮಿಬ್ಬರಿಗೂ ಅಜಗಜಾಂತರವಿದೆ ಅಂತ ಹೇಳ್ತೀವಿ. ಸೊ ಅಜಗಜಾಂತರವಿದೆ ಇದು ಹೇಳುವಂಥ ಅವಶ್ಯಕತೆ ಏನಿದೆ? ಇದು ಸ್ವಲ್ಪ ಓವರ್ ಆಗಿಲ್ವಾ ಸರ್ ಅಂತ ನಾನೇ ಕೇಳ್ಬೋದಲ್ವಾ? ಎಸ್, ಬಟ್ ಸ್ಟಿಲ್ ವಿ ಯೂಸ್ ಇಟ್. ಅದನ್ನು ನಾವು ಬಳಸ್ತೀವಿ. ಯಾಕೆಂದರೆ ಅದು ಲ್ಯಾಂಗ್ವೇಜಲ್ಲಿ ಇದೆ. ಹಾಗೆಯೇ ಓವರ್ ದ ಮೂನ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ನೋಡಿ, ವಿ ಆರ್ ಸೋ ಡಿಫ್ರೆಂಟ್. ನಾವಿಬ್ಬರು ಅಥವಾ ನಾವಿಬ್ಬರು ನಮ್ಮಿಬ್ಬರ ಮಧ್ಯೆ ಬಹಳ ವ್ಯತ್ಯಾಸ ಇದೆ. ಅದನ್ನು ಹೇಳಬೇಕಾದ್ರೆ ವಿ ಆರ್ ಪೋಲ್ಸ್ ಅಪಾರ್ಟ್. ವಿ ಆರ್ ಪೋಲ್ಸ್ ಅಪಾರ್ಟ್. ಪೋಲ್ಸ್ ಅಂದರೆ ಅಪಾರ್ಟ್. ಪೋಲ್ಸ್ ಅಂದರೆ ಪೋಲ್ಗಳು, ಕಂಬಗಳು ಅಂತ ಅಂದ್ಕೊಳ್ಳೋಣ. ಕಂಬಗಳು ದೂರದಲ್ಲಿದ್ದಾಗ ಯಾವ ಥರ ಇರುತ್ತೆ ಅಂದರೆ ಪೋಲ್ಸ್ ಅಪಾರ್ಟ್, ಆ ಥರ ಒಂದು ಮೀನಿಂಗ್. ಆದರೆ ಪೋಲ್ಸ್ ಅಂದರೆ ನಾರ್ತ್ ಪೋಲ್, ಸೌತ್ ಪೋಲ್ ಅಂತಿದೆ. ನಮ್ಮ ಭೂಮಿಯಲ್ಲಿ ನಾರ್ತ್ ಪೋಲ್, ಭೂಮಿ ದುಂಡಾಗಿದೆ ಅಂತ ನಮಗೆ ದುಂಡ. ಮೇಲ್ಗಡೆ ನಾರ್ತ್ ಪೋಲ್, ಕೆಳಗಡೆ ಸೌತ್ ಪೋಲ್ ಅಂತಿದೆ. ಒಂದು 2 ಪಾಯಿಂಟ್ ಇದೆಯಲ್ಲ, ಈಗ ಅಂಟಾರ್ಟಿಕಾ ಆರ್ಟಿಕಾ ಅಂತ ಹೇಳ್ತೀವಲ್ಲ, ಸೊ ಆ ಥರ ನಾರ್ತ್ ಪೋಲ್, ಸೌತ್ ಪೋಲ್ ಅಂತಿದೆ. ಅದು ಸೈಂಟಿಫಿಕ್ ಆಗಿ ಅದನ್ನು ನೋಡಬೇಕು ಸ್ವಲ್ಪ. ನಾರ್ತ್ ಪೋಲ್ ಅಂದರೆ ಉತ್ತರ ಪೋಲ್, ಸೌತ್ ಪೋಲ್ ಅಂದರೆ ದಕ್ಷಿಣ ಪೋಲ್. ಸೊ ಭೂಮಿಯ ಕೆಳಭಾಗಕ್ಕೂ ಮೇಲ್ಭಾಗಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಅಷ್ಟು ವ್ಯತ್ಯಾಸ ನಮ್ಮಿಬ್ಬರ ಮಧ್ಯೆ ಇದೆ ಅಂತ ಅರ್ಥ. ನಮಗೂ ನಿನಗೂ ಹೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ಪೋಲ್ಸ್ ಅಪಾರ್ಟ್. ಓಕೆ, ಇದಕ್ಕೆ ನಾವು ಏನು ಹೇಳ್ತೀವಿ? ಪೋಲ್ಸ್ ಅಪಾರ್ಟ್ ಅಂತ ಹೇಳ್ತೀವಿ. ಸೊ ವಿ ಆರ್ ಸೋ ಡಿಫ್ರೆಂಟ್. ನಮ್ಮಿಬ್ಬರಿಗೂ ಬಹಳ ವ್ಯತ್ಯಾಸ ಇದೆ. ಅದನ್ನು ವಿ ಆರ್ ಪೋಲ್ಸ್ ಅಪಾರ್ಟ್ ಅಂತ ಹೇಳ್ಬೋದು. ರೈಟ್, ಆರ್ ಯು ಮ್ಯಾಡ್? ಇದು ಪ್ರಶ್ನೆ. ಇದು ಆರ್ ಯು ಮ್ಯಾಡ್? ನಿನಗೇನಾದರೂ ಹುಚ್ಚಿಡ್ದಿದೆಯಾ? ಅಥವಾ ನಿಮಗೇನಾದರೂ ಹುಚ್ಚಿಡ್ದಿದೆಯಾ? ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳಿದಾಗ ಅದನ್ನು ಇನ್ನೊಂದು ರೀತಿ ಕೇಳ್ಬೋದು. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಆರ್ ಯು ಔಟ್ ಆಫ್ ಅಂತ ಇದನ್ನು ಹೇಳಬೇಕು. ಔಟ್ ಆಫ್. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಆರ್ ಯು ಔಟ್ ಆಫ್ ಯೋರ್ ಮೈಂಡ್ ಅಂದರೆ ತಲೆಗೆಲೆ ಕೆಟ್ಟಿದೆಯಾ ನಿನಗೆ ಅಂತ ಕೇಳ್ತೀವಿ ನಾವು, ರೈಟ್? ಹಾಗೆಯೇ ಹುಚ್ಚು ಹಿಡ್ದಿದೆಯಾ ನಿನಗೆ? ಹಾಗೆ ಅದೇ ಥರ ತುಂಬ ಪದಗಳಿದ್ದಾವೆ ಕನ್ನಡದಲ್ಲಿ. ತಲೆಗೆಲೆ ಕೆಟ್ಟಿದೆಯಾ ನಿನಗೆ, ತಲೆ ಕೆಟ್ಟಿದೆಯಾ ನಿನಗೆ ಅಂತ ಒಂದು ಕೇಳ್ತೀವಿ. ಅದನ್ನೇ ನಾವು ಹುಚ್ಚು ಹಿಡ್ದಿದೆಯಾ ನಿನಗೆ ಅಂತ ಕೇಳ್ತೀವಿ. ಅಥವಾ ಯಾಕೆ ಹಿಂಗೆ ಆಡ್ತಾ ಇದೆಯಾ, ಏನಾದರೂ ಬೋಲ್ಟ್ ಲೂಸ್ ಆಗಿದೆ ನಿಂದು, ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಆ ಥರ ಕೇಳ್ತೀವಿ. ಸೊ ತಲೆಗೆಲೆ ಕೆಟ್ಟಿದೆಯಾ ನಿನಗೆ ಅಂತ ಕೇಳೋದು, ಹುಚ್ಚು ಹಿಡ್ದಿದೆಯಾ ಅಂತ ಕೇಳೋದು. ಅದನ್ನು ಇನ್ನೊಂದು ರೀತಿ ಕೇಳೋದು. ಆರ್ ಯು ಮ್ಯಾಡ್ ಅಂದರೆ ಹುಚ್ಚ ನಿನಗೆ ಅಂತ ಕೇಳೋದನ್ನು. ಆರ್ ಯು ಔಟ್ ಆಫ್ ಯೋರ್ ಮೈಂಡ್ ಅಂದರೆ ನಿನ್ನ ಮನಸ್ಸಿಂದ. ಮೈಂಡ್ ಅಂದರೆ ಏನು? ಬ್ರೈನ್ ಆಗ್ಬೋದು, ಮನಸ್ಸಾಗ್ಬೋದು. ನಿನ್ನ ತಲೆಯಲ್ಲಿ ಇಲ್ವಾ? ಅದರಿಂದ ಹೊರಗಿದೆಯಾ ನೀನು ಮೆದುಳಿನಿಂದ ಯೋಚನೆ ಮಾಡಿ ಹೇಳ್ತಾ ಇಲ್ವಾ? ಸೊ ಈ ಥರ ಸನ್ನಿವೇಶಗಳಿಗೆ ನಾವು ಆರ್ ಯು ಔಟ್ ಆಫ್ ಯೋರ್ ಮೈಂಡ್ ಅಂತ ಕೇಳ್ಬೋದು. ಯಾಕೆ ಹಿಂಗೆ ಮಾತಾಡ್ತಿದೆಯಾ? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಯು ಸೀಮ್ ಟು ಬಿ ಕ್ರೇಜಿ. ಆರ್ ಯು ಮ್ಯಾಡ್ ಅಂತ ಕೇಳಿದ್ರೆ ಆರ್ ಯು ಔಟ್ ಆಫ್ ಯೋರ್ ಮೈಂಡ್. ಓಕೆ, ಅದನ್ನು ಬಳಸ್ಬೋದು. ಒಂದು ಭಾಷೆಯನ್ನು ಸುಂದರಗೊಳಿಸಲಿಕ್ಕೆ ನಾವು ಈ ಅಡ್ವಾನ್ಸ್ಡ್ ಇಂಗ್ಲೀಷನ್ನು ಬಳಸ್ಬೋದು. ನೀವು ಹೀಗೆ ಮಾತಾಡ್ಬೋದು, ಹೀಗೆ ಮಾತಾಡೋದ್ರಲ್ಲೂ ತಪ್ಪಿಲ್ಲ. ಇದು ಗ್ರಾಮ್ಯಾಟಿಕಲಾಗಿ ಸರಿ ಇದೆ, ಎಲ್ಲ ಸರಿ ಇದೆ, ಇದೆಲ್ಲರಿಗೂ ಅರ್ಥ ಆಗುತ್ತೆ ನೀವು ಹೇಳೋದು. ಬಟ್ ಒಂದು ಹೆಜ್ಜೆ ಭಾಷೆಯನ್ನು ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕಲಿಯೋಣ ಅಂತ ಇರೋರಿಗೆ ಇದು ಬಹಳ ಇಂಪಾರ್ಟೆಂಟ್. ರೈಟ್? ಓಕೆ, ನಾವು ಲೆಟ್ಸ್ ಸಿ ದಿ ಅದರ್ ಒನ್. ಐ ಆಮ್ ಲೀವಿಂಗ್. ನಾನು ಹೋಗ್ತಾ ಇದ್ದೀನಿ, ನಾನು ಬಿಡ್ತಾ ಇದ್ದೀನಿ. ಓಕೆ, ಐ ಆಮ್ ಲೀವಿಂಗ್. ಅದನ್ನು ಐ ಆಮ್ ಆಫ್ ಅಂತ ಹೇಳ್ಬೋದು. ಐ ಆಮ್ ಆಫ್ ಅಂದರೆ ನಾನು ಹೋಗ್ತಾ ಇದ್ದೀನಿ. ಐ ಆಮ್ ಆಫ್. ಇಟ್ಸ್ ಟೈಮ್ ಫಾರ್ ಮೀ ಟು ಗೋ ನಾವ್. ಐ ಆಮ್ ಆಫ್. ಐ ಆಮ್ ಲೀವಿಂಗ್. ಓಕೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋದನ್ನು ಐ ಆಮ್ ಆಫ್ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲ ಕನ್ನಡದಲ್ಲಿ ಬರ್ಕೊಳ್ಳಿ. ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕನ್ನಡದಲ್ಲಿ ಹಾಗೆ ನಾನು 3-4 ಸಲ ಹೇಳ್ತಾ ಇದ್ದೀನಿ. ಸೊ ಅದು ನಿಮಗೆ ರಿಪೀಟ್ ಆಗಲಿ ಅಂತ ಅದನ್ನು ನೀವು ಬುಕ್ ಆ್ಯಂಡ್ ಪೆನ್ ತೊಗೊಂಡು ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಓಕೆ, ಐ ಆಮ್ ಲೀವಿಂಗ್ ಆಯಿತು. ಐ ಆಮ್ ಲೀವಿಂಗಿಗೆ ಐ ಆಮ್ ಆಫ್. ನಾವು ಮೀ ಟು ಅಂದರೆ ನಾನು ಸಹ, ಅಥವಾ ನನಗೂ ಸಹ, ಅಥವಾ ನಂದು ಸಹ, ನಾನು ಸಹ, ನನಗೂ ಸಹ. ಸೊ ಈ ಥರ ಹೇಳೋದನ್ನು ಸೋ ಆಮ್ ಐ. ಸೋ ಆಮ್ ಐ. ಓಕೆ, ಇಟ್ಸ್ ನಾಟ್ ಅ ಕ್ವೆಶ್ಚನ್. ಆಮ್ ಐ ಅನ್ನೋದು ಕ್ವೆಶ್ಚನ್ ಅಲ್ಲ. ಸೋ ಆಮ್ ಐ. ಉದಾಹರಣೆಗೆ ಮೀ ಟು ಅಂತ ಹೇಳೋದಾದರೆ ನಾನು ಹೇಳ್ತೀನಿ ಐ ಆಮ್ ಹಂಗ್ರಿ ರೈಟ್ ನಾವ್. ನನ್ನ ಜೊತೆಗೆ ನೀವೇ ಹೇಳ್ತೀರಾ ನನಗೂ ಸಹ ಹಸಿವಾಗ್ತಿದೆ ಅಂತ. ಓಕೆ, ನನಗೂ ಸಹ ಹಸಿವಾಗ್ತಿದೆ ಅಂತ ಹೇಳೋದನ್ನು, ಅಥವಾ ಹಸಿವಾಗ್ತಿದೆ ಅಂತಲ್ಲ,
ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದಾಗ ನಾನು ಹ್ಯಾಪಿ ಅಂತ ಹೇಳೋದನ್ನು ನೀವು ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳೋಕ್ಕೆ ಮೀ ಟೂ ಅಂತ ಹೇಳ್ಬೋದು. ನಾನು ಹ್ಯಾಪಿ ಅಂತ ನಾನು ಹೇಳಿದಾಗ ಒಂದು ವೇಳೆ ನೀವು ಹ್ಯಾಪಿ ಆಗಿದ್ದರೆ ನೀವೇನು ಹೇಳ್ಬೋದು? ಮೀ ಟೂ ಅಂತ ಹೇಳ್ಬೋದು, ಅಂದರೆ ನಾನು ಸಹ ಅಂತ. ಸೊ ಮೀ ಟೂ ಅನ್ನೋದನ್ನು ಸೋ ಆಮ್ ಐ ಅಂತ ಹೇಳಬೇಕು. ಅಂದರೆ ನಾನೀಗ ಮೀ ಟೂ ಐ ಆಮ್ ಹ್ಯಾಪಿ ಅಂತ ನಾನು ಹೇಳ್ತೀನಿ, ನೀವು ಮೀ ಟೂ ಬದಲು ಸೋ ಆಮ್ ಐ ಅಂತ ಹೇಳಿದಾಗ ಏನಾಗುತ್ತೆ? ಅದು ನಾನು ಕೂಡ ಹ್ಯಾಪಿ ಆಗಿದ್ದೇನೆ ಅಂತ ಅರ್ಥ. ಐ ಆಮ್ ಹ್ಯಾಪಿ, ನೀವು ಅದನ್ನೇ ಹೇಳಿದಾಗ ಸೋ ಆಮ್ ಐ. ಓಕೆ, ಚೆನ್ನಾಗಿದೆಯಲ್ವಾ? ಎಸ್. ಸೊ ಟ್ರೈ ಟು ಯೂಸ್ ದೀಸ್ ಇನ್ ಯುವರ್ ಕಾನ್ವರ್ಸೇಷನ್. ಓಕೆ, ಸೊ ಇದನ್ನು ಎಲ್ಲಿ ಬೇಕಾದರೂ ಬಳಸ್ಬೋದು. ನೀವು ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಬಳಸ್ಬೋದು, ಫ್ಯಾಮಿಲಿಯಲ್ಲಿ ಮಾತಾಡಬೇಕಾದ್ರೆ, ರಿಲೇಟಿವ್ಸ್ ಹತ್ರ ಮಾತಾಡಬೇಕಾದ್ರೆ, ಮನೆಯಲ್ಲಿ ತಂದೆ ತಾಯಿ, ಸಿಸ್ಟರ್ಸ್, ಬ್ರದರ್ಸ್, ಯಾರ ಜೊತೆ ಬೇಕಾದರೂ ಮಾತಾಡ್ಬೋದು. ಇದರಲ್ಲಿ ಹೀಗೆ ಮಾತಾಡಬೇಕು, ಅವ್ರ ಹತ್ರನೇ ಮಾತಾಡಬೇಕು ಅಂತೇನೂ ಇಲ್ಲ. ಯು ಕ್ಯಾನ್ talk to anyone by using these sentences, beautiful sentences. So there is a difference between basic and advanced. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಕನ್ನಡದಲ್ಲಿ ನಾವು ಮಾತಾಡ್ತೀವಿ ಸಾಮಾನ್ಯವಾಗಿ, ನಾವು ಅದ್ರ ಕಡೆ ಗಮನ ಕೊಡಲ್ಲ. ಇಂಗ್ಲೀಷಲ್ಲಿ ಏನಪ್ಪ ಇದು ಇಷ್ಟು ದೊಡ್ಡದಾಗಿದೆಯಲ್ಲ, ಈ ಥರ ದೊಡ್ಡ ದೊಡ್ಡ ಪದಗಳನ್ನು ಬಳಸಿದಾರಲ್ಲ. ಎಸ್, ಕನ್ನಡದಲ್ಲೂ ನಾವು ಒಳ್ಳೆ ಪದಗಳನ್ನು ಬಳಸಿ ಮಾತಾಡೋದಿಲ್ವ? ಹಾಗೆಯೇ. ಓಕೆ, ಸೊ ಸ್ಟೂಡೆಂಟ್ಸ್, ನಿಮಗೆ ನೀವು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೋರಾದರೆ ನಿಮಗೆ ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿಗೆ ಮಾತ್ರ ಫೋಕಸ್ ಮಾಡಿ. ಇಲ್ಲ ಸರ್, ನನಗೆ ಚೆನ್ನಾಗಿದೆ, ಇದನ್ನು ಕಲಿಬೇಕು ಅಂತ ನಿಮಗೆ ಆಸೆ ಇದ್ದರೆ ಯು ಕ್ಯಾನ್ ಸ್ಟಡಿ ದಿಸ್. ರೈಟ್? ಸೊ ಎಲ್ರಿಗೂ ಇರುವಂಥದ್ದು, ಯಾರು ಬೇಕಾದ್ರೂ ಕಲಿಬೋದು, ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಆ್ಯಂಡ್ ತಪ್ಪಾಗಿ ಅದನ್ನು ಬಳಸಬಾರ್ದು. ರೈಟ್? ಅದನ್ನೇ ನಾನು ಹೇಳೋದು. ರೈಟ್? ಸೊ ಇಲ್ಲಿ ನಾನು ಕನ್ನಡದಲ್ಲಿ ಏನೂ ಬರೆದಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಾನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನೀವು ಕನ್ನಡದಲ್ಲಿ ಬರ್ಕೊಂಡ್ರೆ ನೀವು ಬರ್ದಂಗೆ ಹೋಗುತ್ತೆ, ನಿಮಗೆ ನೆನಪಲ್ಲೂ ಉಳಿಯುತ್ತೆ. ಅದೇ ಕಾರಣಕ್ಕೋಸ್ಕರ ನಾನು ಕನ್ನಡದಲ್ಲಿ ಬರೆಯಲ್ಲ. ಇಲ್ಲಾಂದರೆ ನಾನು ಕನ್ನಡದಲ್ಲಿ ಬರಿಬೋದು. ಓಕೆ, ಅದೊಂದು 3-4 ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ನನಗೆ ಪ್ರಾಬ್ಲಮ್ ಇಲ್ಲ. ಕನ್ನಡ ನನಗೆ ಚೆನ್ನಾಗೇ ಬರೆಯೋಕ್ಕೆ ಬರುತ್ತೆ. ಓಕೆ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ಸನ್ನು ತೊಗೊಂಬರ್ತೀನಿ ನಾನು. ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷನ್ನು ಸಹ ಕಲಿಯೋಣ. ಬೇಸಿಕಲ್ಲಿ ಕಲಿತು ಬೇಜಾರಾದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡೋಣ ಇಂಗ್ಲೀಷನ್ನು ಅಂತ ನಿಮಗೆ ಅನಿಸಿದ್ರೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷನ್ನು ಸಹ ಕಲಿತಾ ಹೋಗಿ. ರೈಟ್? ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಇದನ್ನು ಶೇರ್ ಮಾಡಿ. ರೈಟ್? ಓಕೆ, ಸೊ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಅಗೇನ್. ಬಾಯ್, ಟೇಕ್ ಕೇರ್.